ರಾಜ್ಯದಲ್ಲಿ ಸದ್ಯಕ್ಕೆ ಸರ್ಕಾರ ವರ್ಸಸ್ ಆರ್ಎಸ್ಎಸ್ ಅನ್ನುವಂತಹ ಜಟಾಪಟಿ ಮುಂದುವರಿತಾ ಇದೆ. ಇಲ್ಲಿ ತನಕ ಕೆಲ ಜಿಲ್ಲೆಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಆರ್ಎಸ್ಎಸ್ ತನ್ನ ಪಥಸಂಚಲನವನ್ನ ಮಾಡ್ಕೊಂಡು ಬಂದಿದೆ. ಬಟ್ ಕೆಲ ಜಿಲ್ಲೆಗಳಲ್ಲಿ ಮಾತ್ರ ವಿವಾದದ ಸ್ವರೂಪವನ್ನ ಪಡ್ಕೊಂಡಿದೆ. ಹೈಕೋರ್ಟ್ ಮೆಟ್ಲೇರ್ಬೇಕಾಗಿ ಕೂಡ ಬಂದಿದೆ. ಇದರ ಬೆನ್ನಲ್ಲೇ ಇವತ್ತು ಕೋಲಾರ ಜಿಲ್ಲೆ ಎಲ್ಲರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದೆ. ಆರ್ಎಸ್ಎಸ್ಗೆ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಇವತ್ತು ಪಥಸಂಚಲನವನ್ನ ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆ ತನಕ ಅನುಮತಿಯನ್ನ ಕೊಡಲಾಗಿದೆ. ಮಧ್ಯಾಹ್ನ 3:15ಕ್ಕೆ ಪಥಸಂಚಲನ ಆರಂಭ ಆಗುತ್ತೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಒಟ್ಟು 4 ಕಿಲೋಮೀಟರ್ ತನಕ ಈ ಪಥಸಂಚಲನ ಸಾಗುತ್ತೆ. ಪಥಸಂಚಲನ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಮಾಡಲಾಗಿದೆ. ಆರ್ಎಸ್ಎಸ್ಗೆ 100 ವರ್ಷ ಪೂರೈಸಿದ ಬೆನ್ನಲ್ಲೇ ಹಲವು ಭಾಗಗಳಲ್ಲಿ ಪಥಸಂಚಲನ ನೆರವೇರಿದೆ. 240ಕ್ಕೂ ಹೆಚ್ಚು ಭಾಗಗಳಲ್ಲಿ ಪಥಸಂಚಲನ ನೆರವೇರಿದೆ. ಯಶಸ್ವಿಯಾಗಿದೆ. ಎಲ್ಲೂ ಕೂಡ ಗೊಂದಲಗಳಾಗಿಲ್ಲ. ಭಾರತದಾದ್ಯಂತ ನಾವು ನಂಬರ್ಸ್ ಹೇಳ್ತಾ ಇರೋದು ನಿಮಗೆ. ಕರ್ನಾಟಕದಲ್ಲೂ ನಾವು ನೋಡಿದ್ವಿ. ಮೊನ್ನೆ ಅಷ್ಟೇ DCM ಅವರ ತವರೂರು ಅಂತ ನಾವೇನು ಕರಿತೀವಿ ಚನ್ನಪಟ್ಟಣ, ಅಲ್ಲೂ ಕೂಡ ಯಶಸ್ವಿಯಾಗಿ ನಡೀತು. ಇನ್ಫ್ಯಾಕ್ಟ್ CPI ಬೆಂಬಲಿಗರು ಕೂಡ ಪಥಸಂಚಲನದಲ್ಲಿ ಕಾಣಿಸ್ಕೊಂಡ್ರು. ಆದರೆ ಚಿತ್ತಾಪುರ, ಗುರುಮಟ್ಕಲ್ ಇಲ್ಲೆಲ್ಲ ಬೇರೆ ರೀತಿ ಪರಿಸ್ಥಿತಿಗಳು ಇದ್ದಾವೆ. ಕಾರಣ ರಾಜಕೀಯ ಹಿತಾಸಕ್ತಿಗಳು ಕೂಡ ಅದರಲ್ಲಿ ಕಾಣಿಸ್ತಾ ಇದೆ. ಕಾರ್ಯಾಂಗದ ಡಿಸಿಷನ್ ಅಲ್ಟಿಮೇಟ್ಲಿ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕಾ ಬೇಡವಾ ಅಂತ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ರಾಜಕೀಯ ನಾಯಕರನ್ನ ಬಿಟ್ಟು ಕಾರ್ಯಾಂಗ ಕೆಲಸ ಮಾಡುತ್ತೆ ಅಂತ ಯಾರಿಗೂ ನಂಬಿಕೆ ಇಲ್ಲ. ಪ್ರಾಬ್ಲಮ್ ಇಲ್ದಿರೋ ಕಡೆಗಳಲ್ಲಿ ಕೊಡ್ತಾ ಇದ್ದಾರೆ. ಕೋಲಾರ ಭಗವಧ್ವಜ ರಾರಾಜಿಸ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಇಡೀ ಕೋಲಾರ ಕೇಸರಿಮಯವಾಗಿರೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಆಮೇಲೆ ಇದು ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾ ಇದೆ RSS. ಇಲ್ಲಿ ತನಕ ಯಾರೊಬ್ರು ಅಧಿಕೃತವಾಗಿ RSS ನಿಂದ ಈ ವಿಚಾರದಲ್ಲಿ ಪ್ರತಿಕ್ರಿಯೆಗಳನ್ನೆಲ್ಲ ಕೊಟ್ಟಿಲ್ಲ. ಯಾವುದೋ ಒಂದು ವೇದಿಕೆಯಲ್ಲಿ RSS ಮುಖಂಡರು ಮಾತಾಡ್ತಿದ್ದಾರೆ ಬಿಟ್ರೆ ಇದಕ್ಕೆ ಹೆಚ್ಚು ಭಾವೇ ಕೊಡ್ತಾ ಇಲ್ಲ. ನಾವು ನಮ್ಮ ಕೆಲಸ ನಾವು ಮುಂದುವರಿಸ್ತೀವಿ ಅನ್ನೋದನ್ನ ಹೇಳ್ತಿದ್ದಾರೆ. ಆಮೇಲೆ ಪಥಸಂಚಲನ ಯಾಕೆ ಮಾಡ್ತಾರೆ ಅಂದ್ರೆ ಆತ್ಮವಿಶ್ವಾಸದ ಸಂಕೇತ, ರಾಷ್ಟ್ರ ಕಟ್ಟುವಂತಹ ಸಂಕಲ್ಪ ನಮ್ದು ಅಂತ ಒಂದು ಪಥಸಂಚಲನದ ಉದ್ದೇಶ ಅವ್ರದ್ದು ಮಾಡ್ಕೊಂಡು ಬಂದಿದ್ದಾರೆ. ಕೋಲಾರದಲ್ಲಿ ಅವಕಾಶ ಸಿಕ್ಕಿದೆ. ಹೀಗಾಗಿ ಅದನ್ನು ಸಂಭ್ರಮಿಸ್ತಾ ಇದ್ದಾರೆ ಅಲ್ಲಿನ RSS ಕಾರ್ಯಕರ್ತರು. ಹೆಜ್ಜೆ ಹೆಜ್ಜೆಗೂ ಕೂಡ ನಮಗೆ RSSನ ಬಂಟಿಂಗ್ಸ್ ಕಾಣಿಸ್ತಾ ಇದೆ ಮತ್ತು ಧ್ಯೇಯ ವಾಕ್ಯಗಳು ಕಾಣಿಸ್ತಾ ಇದೆ. ಪಥಸಂಚಲನದ ಸಂಕಲ್ಪ ಏನು ಅನ್ನೋದನ್ನ ಹೇಳೋ ಕೆಲಸ ಆಗ್ತಾ ಇದೆ. ಇಲ್ಲಿ ಯಾವ್ಯಾವ ಪಾರ್ಟಿಯ ಯಾವ್ಯಾವ ಮುಖಂಡರು ಪಾಲ್ಗೊಳ್ತಾರೆ. ಆಮೇಲೆ RSS ಅಂದರೆ ಜಸ್ಟ್ BJP ಅವ್ರು ಮಾತ್ರ ಪಾಲ್ಗೊಳ್ಳಲ್ಲ. ತುಂಬ ಜನರ ಕಾಂಗ್ರೆಸ್ ನಾಯಕರಿಗೂ ಕೂಡ ಒಡನಾಟ ಚೆನ್ನಾಗಿದೆ. JDSನವರಿಗೂ ಕೂಡ ಒಡನಾಟ ಚೆನ್ನಾಗಿದೆ. ಕೆಲ ಸರ್ಕಾರಿ ಅಧಿಕಾರಿಗಳು ಕೂಡ ಮೊನ್ನೆ ಯಾರೋ ಒಬ್ಬ PDOವನ್ನ ಅಮಾನತು ಮಾಡಿದ್ರು ಕೂಡ ಪಾಲ್ಗೊಳ್ಳೋರ ಸಂಖ್ಯೆ ಮನಸ್ಥಿತಿ ಏನಾದರೂ ಕಡಿಮೆ ಆಗಿದೆಯಾ ನೋಡಿದ್ರೆ ಇಲ್ಲ. ಆಯಾ ಜಿಲ್ಲೆಗಳಲ್ಲಿ ಪಾಲ್ಗೊಳ್ತಾನೆ ಇದ್ದಾರೆ. ಸೊ ಐಡಿಯಾಲಜಿಗೆ ಯಾರು ಹತ್ರ ಇದ್ದೀವಿ, ಯಾರು ಗುರುತಿಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಈ ಪಥಸಂಚಲನದಲ್ಲಿ ಪಾಲ್ಗೊಳ್ತಾ ಬಂದಿದ್ದಾರೆ. ಇನ್ಫ್ಯಾಕ್ಟ್ ಎಲ್ಲೆಲ್ಲಿ ಈ ಥರ ಕೆರಳಿಸುವಂತಹ ಪ್ರಯತ್ನಗಳಾಗುತ್ತೆ ಅಲ್ಲೆಲ್ಲ ಹೆಚ್ಚು ಶಕ್ತಿ ಸಾಮರ್ಥ್ಯವನ್ನು ತೋರಿಸಿ ಕೊಟ್ಟಿದೆ ಇಲ್ಲಿ ತನಕ RSS. ರಾಷ್ಟ್ರ ಕಟ್ಟುವಂತಹ ಸಂಕಲ್ಪ, ಈ ಥರ ಅಡ್ಡಿ ಆತಂಕಗಳು ಅವರಿಗೆ ಇದೆ ಮೊದಲಲ್ಲ. ಕಳೆದ 100 ವರ್ಷಗಳಲ್ಲಿ 3 ಸಲ ಬ್ಯಾನ್ ಮಾಡಿದ್ರು. ಬ್ಯಾನ್ ಮಾಡಿದವರೇ ಬ್ಯಾನನ್ನು ತೆಗೆದ್ರು. ಆಮೇಲೆ ನಿಮ್ಗೆ ಈ ಪಥಸಂಚಲನ ಎಲ್ಲ ನಾವು ಇವಾಗ ನೋಡ್ತಾ ಇದೀವಲ್ಲ, ಇದು ಜವಾಹರ್ಲಾಲ್ ನೆಹರು ಅವರು ಈ ರಾಷ್ಟ್ರದ ಪ್ರಧಾನಿ ಆಗಿದ್ದಾಗಲೇ ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ಇವ್ರದ್ದೊಂದು ತುಕಡಿ ಪಾಲ್ಗೊಳ್ತಾ ಇತ್ತು. ಅಷ್ಟು ದೊಡ್ಡ ಇತಿಹಾಸ ಇವ್ರಿಗಿದೆ. ಈಗ ಅದು ಪೊಲಿಟಿಕಲ್ ರೀಸನ್ಸ್ಗೆ, ಐಡಿಯಾಲಜಿಕಲ್ ರೀಸನ್ಸ್ಗೆ ಭಿನ್ನ ಭೇದಗಳು ಬಂದಿದೆ. ಡೀಟೇಲ್ಸ್ ಕೊಡ್ತಾರೆ ರವಿ. ಈಗ ಪಥಸಂಚಲನದಲ್ಲಿ ಎಷ್ಟು ಜನ ಅಂದಾಜು ಪಾಲ್ಗೊಳ್ಳುವಂತಹ ಸಾಧ್ಯತೆ ಇದೆ ರವಿ? ಖಂಡಿತ ಮಮತಾ, ಇವತ್ತು ಮಾಲೂರಿನಲ್ಲಿ ನಡೆಯುವಂತಹ ಪಥಸಂಚಲನದಲ್ಲಿ ಸುಮಾರು 3,000 to 5,000 ಜನರು ಭಾಗಿಯಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಸರ್ಕಾರ ವರ್ಸಸ್ ಸಂಘ ಅನ್ನೋ ಒಂದು ವಿಚಾರ ಪ್ರತಿಷ್ಠೆಯಾಗಿ ಪರಿಣಮಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಜೆಪಿ ಮುಖಂಡರು, RSS ಮುಖಂಡರು ಈ ಒಂದು ಪಥಸಂಚಲನವನ್ನ ಪ್ರತಿಷ್ಠೆಯಾಗಿ ಪರಿಗಣಿಸಿರ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಜನರು ಭಾಗವಹಿಸುವಂತೆ ಈಗಾಗಲೇ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಇವತ್ತು ಸುಮಾರು 3,000 to 5,000 ಜನರು ಭಾಗವಹಿಸುವುದಾಗಿ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಅಂದಾಜು ಅಂದ್ರೆ 3,000 ಜನ ಭಾಗವಹಿಸುವುದಕ್ಕೆ ಸಾಧ್ಯತೆ ಇತ್ತು ಅನ್ನುವಂಥದ್ದು ನಿನ್ನೆಯಷ್ಟೇ ಮಾಹಿತಿ ಇತ್ತು. ಆದ್ರೆ ಇಂದು ಮುಂಜಾನೆಯಿಂದ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇದೊಂದು ಸರ್ಕಾರ ವರ್ಸಸ್ ಸಂಘ ಅನ್ನೋ ಒಂದು
ವಿಚಾರ ಎಲ್ಲಿ ಪ್ರತಿಷ್ಠೆಯಾಗಿ ಪರಿಣಮಿತ್ತೋ ಈ ನೆಲೆಯಲ್ಲಿ ಇವತ್ತು RSS ಮುಖಂಡರುಗಳು ಜೊತೆಗೆ ಬಿಜೆಪಿ ಮುಖಂಡರುಗಳು ಈ ಒಂದು ಪಥಸಂಚಲನವನ್ನ ಪ್ರತಿಷ್ಠೆಯಾಗಿ ಪರಿಗಣಿಸಿರ್ತಕ್ಕಂಥದ್ದು. ಅದರಂತೆ ಹೆಚ್ಚೆಚ್ಚು ಜನರನ್ನ ಅಂದ್ರೆ ಗಣವೇಷಧಾರಿಗಳನ್ನ ಸೇರಿಸುವ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಇವತ್ತು ಮಾಜಿ ಸಚಿವರು, ಮಾಜಿ ಶಾಸಕರು, ಮಾಜಿ ಸಂಸದರು ಸೇರಿದಂತೆ ಸಾಕಷ್ಟು ಜನರು ಭಾಗವಹಿಸುವಂತ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.